ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವವಿಜಯ ಪಂಚಮ ಸರ್ಗದಲ್ಲಿ 21ನೇ ಶ್ಲೋಕ. ಅಕ್ಲಿಷ್ಟಶಬ್ದಾನ್ವಯಮೇಷ ಸಂಭವತ್ ಸೂತ್ರಾರ್ಥಮುಚ್ಚೈರ್ವಚನಂ ತದಾದದೆ ಮಾನೀಕೃತಾಂ ನಾಯಯುತ ಸ್ಮೃತಿ ಕ್ಷಣಾತ್ ಏಷ್ಯತ್ ಕಥಾ ತಾಂಡವ ಸೂತ್ರಧಾರಕಂ. ಅಕ್ಲಿಷ್ಟ ಶಬ್ದಾನ್ವಯಂ ಏಷಃ ಸಂಭವತ್ ಸೂತ್ರಾರ್ಥಂ ಉಚ್ಚೈಃ ವಚನಂ ತದಾ ಆದದೆ ಮಾನೀಕೃತಾಂ ನಾಯಯುತ ಸ್ಮೃತಿ ಕ್ಷಣಾತ್ ಏಷ್ಯತ್ ಕಥಾ ತಾಂಡವ ಸೂತ್ರಧಾರಕಂ. ಒಂದೇ ಪದ. ಏಷಃ ಶ್ರೀ ಮಧ್ವಾಚಾರ್ಯ, ಅಂದರೆ ಈ ಮಧ್ವಾಚಾರ್ಯರು ತದಾ ಅಕ್ಲಿಷ್ಟ ಶಬ್ದಾನ್ವಯಂ ಅಂದರೆ ಹಿಂದೆ ಏನ್ ಹೇಳಿದ್ರು, ಅಲ್ಲಿ ಸೇರಿದ್ದ ತರ್ಕ ಪಂಡಿತರೆಲ್ಲರೂ ಕೂಡ ಶಂಕರಾಚಾರ್ಯರ ಆ ಭಾಷ್ಯವನ್ನ ಆಚಾರ್ಯರು ನಿರಾಕರಣೆ ಮಾಡ್ತಾ ಇದ್ದಾಗ, ನೀವು ಯಾರೂ ಜ್ಞಾನಿಗಳು ಕೂಡ ನಿರಾಕರಣೆ ಮಾಡದಾಗಂತ ಒಂದು ಸೂತ್ರದ ಭಾಷ್ಯವನ್ನು ನೀವು ಉಪನ್ಯಾಸ ಮಾಡಬೇಕು ಹಾಗೆ ಅಂತ ಕೇಳ್ಕೊಂಡ್ರು. ಆಗ ಏನಾಯಿತು ಎಂಬ ಅದನ್ನು ಹೇಳ್ತಾರೆ. ಶ್ರೀ ಮಧ್ವಾಚಾರ್ಯರು ಉಪನ್ಯಾಸ ಮಾಡಿದರು. ಬ್ರಹ್ಮಸೂತ್ರದ ಭಾಷ್ಯವನ್ನ ಆರಂಭದಲ್ಲಿ ಬರೆದಿಲ್ಲ, ಆಮೇಲೆ ಬರೀತಾರೆ. 8ನೇ ಸರ್ಗ ಬರುವಾಗ ಅಪ್ಪಣೆಯನ್ನು ತೆಗೆದುಕೊಂಡು 9ನೇ ಸರ್ಗದಲ್ಲಿ ಸೂತ್ರ ಭಾಷ್ಯ ಗ್ರಂಥದ ಲೇಖನ ರೂಪವಾದ ಒಂದು ನಿರೂಪಣೆಯನ್ನು ಅಲ್ಲಿ ಮಾಡ್ತಾರೆ. ಆರಂಭದಲ್ಲಿ ಏನ್ ಮಾಡಿದ್ರು ಆಚಾರ್ಯರು, ಸೂತ್ರ ಭಾಷ್ಯವನ್ನ ಉಪನ್ಯಾಸ ಮಾಡ್ತಾರೆ. ಅದು ಹೇಗಿತ್ತು ಹಾಗೆಂದ್ರೆ, ಅಕ್ಲಿಷ್ಟ ಶಬ್ದಾನ್ವಯ, ಸುಲಭವಾದ ಶಬ್ದಗಳ ಪ್ರಯೋಗ, ಸುಲಭವಾದ ಅನ್ವಯ, ಏನು ಕಾಂಪ್ಲಿಕೇಶನ್ ಇಲ್ಲ, ಸರಳವಾಗಿ ಸೂತ್ರದ ಭಾಷ್ಯವನ್ನ ಆಚಾರ್ಯರು ಉಪನ್ಯಾಸ ಮಾಡಿದರು ಅಂತ ಹೇಳ್ತಾರೆ. ಸಂಭವತ್ ಸೂತ್ರಾರ್ಥಂ, ಉಪಪದ್ಯ ಚೆನ್ನಾಗಿ ಕೂಡಿ ಬರುವ ಸೂತ್ರದ ಅರ್ಥ, ಆ ರೀತಿಯಾದ ಒಂದು ಭಾಷ್ಯವನ್ನ ಮಾನೀಕೃತಾಂನಾಯ ಯುತ ಸ್ಮೃತಿ, ತಾವು ಹೇಳುವ ಅರ್ಥಕ್ಕೆ ಸಪೋರ್ಟ್ ಆಗಿ ಅನೇಕ ವೇದವಾಕ್ಯಗಳು, ಅನೇಕ ಇತಿಹಾಸ ಪುರಾಣ ವಾಕ್ಯಗಳು, ಅದನ್ನೆಲ್ಲ ಕೊಟ್ಟು ಸಮರ್ಥನೆ ಮಾಡ್ತಾ, ನಾನೇನು ಅರ್ಥ ಹೇಳಿದ್ದೀನಿ ಇದು ದೊಡ್ಡವರಿಗೆ ಸಮ್ಮತವಾದದ್ದು, ವೇದವ್ಯಾಸರಿಗೆ ಸಮ್ಮತವಾದದ್ದು ಎಂಬುದನ್ನು ಕೂಡ ತೋರಿಸಿಕೊಡ್ತಾ, ವಚನಂ ಉಪನ್ಯಾಸ ರೂಪವಾದ ವಾಕ್ಯವನ್ನ ಉಚ್ಚೈಹಿ ಎತ್ತರವಾದ ಧ್ವನಿಯಲ್ಲಿ, ಕ್ಷಣಾತ್ ಆ ಕಾಲದಲ್ಲೇ, ಅಂದರೆ ಯಾವಾಗ ಕೇಳಿರೋ ಆ ಕ್ಷಣದಲ್ಲೇ, ಆಚಾರ್ಯರು ಪೂರ್ಣ ಪ್ರಜ್ಞರು, ಎಲ್ಲಾ ಜ್ಞಾನವೂ ಇತ್ತು ಅವರಿಗೆ, ಆ ಕಾಲದಲ್ಲೇ ಉಪನ್ಯಾಸವನ್ನು ಆದದೆ, ಆದರೇನ ಭಕ್ತ ಉಪಚಕ್ರಮೇ, ಆದರ ಪೂರ್ವಕ, ಭಕ್ತಿ ಆದರದಿಂದ, ದೇವರಲ್ಲಿ ಭಕ್ತಿ ಆದರ ಪೂರ್ವಕ ಅದನ್ನ ಪರಮಾತ್ಮನ ಪೂಜಾ ಅಂತ ತಿಳಿದು ಅವರು ಉಪನ್ಯಾಸವನ್ನ ಮಾಡಿದರು ಅಂತ ಹೇಳ್ತಾರೆ. ಅಕ್ಲಿಷ್ಟ ಶಬ್ದಾನ್ವಯಮೇಷ ಸಂಭವತ್ ಸೂತ್ರಾರ್ಥಮುಚ್ಚೈರ್ವಚನಂ ತದಾದದೆ ಮಾನೀಕೃತಾಂ ನಾಯಯುತ ಸ್ಮೃತಿ ಕ್ಷಣಾತ್ ಏಷ್ಯತ್ ಕಥಾ ತಾಂಡವ ಸೂತ್ರಧಾರಕಂ. ಅಂದ್ರೆ ಏಷ್ಯತ್ ಕಥಾ ತಾಂಡವ ಸೂತ್ರಧಾರಕಂ ಅಂದ್ರೆ ಮುಂದೆ ಮಾಡ್ಲಿಕ್ಕಿರುವ ಕರಿಷ್ಯಮಾನ ಭಾಷ್ಯಾತ್ಮಿಕ ಯಾ ಕಥಾ, ಮುಂದೆ ತಾವೇನೋ ಹೇಳಿದಿಲ್ಲ 9ನೇ ಸರ್ಗದಲ್ಲಿ ವೇದವ್ಯಾಸರ ಅಪ್ಪಣೆಯನ್ನು ಪಡೆದು ಭಾಷ್ಯವನ್ನ ರಚನೆ ಮಾಡ್ತಾರೆ. ಆ ಒಂದು ಕ್ರಿಯೆಗೆ ವಾಕ್ಯ ಪ್ರಬಂಧ ತದಾತ್ಮಕಸ್ಯ ತಾಂಡವ, ಅಲ್ಲಿ ನರ್ತನ, ಸೂತ್ರದ ಭಾಷ್ಯವನ್ನ ರಚನೆ ಮಾಡಿ ನರ್ತನ ಅಲ್ಲಿ ಆದರೆ, ಪೂರ್ವರಂಗಭೂತಂ ಮಯಾ ಭಾಷ್ಯಂ ಕರಿಷ್ಯತೆ ಇತ್ಯೇತತ್ ಸೂಚಯತ್ ಇತಿ ಭಾವ. ಮುಂದೆ ಮಾಡ್ಲಿಕ್ಕಿರುವ ಆ ಭಾಷ್ಯಕ್ಕೆ ಒಂದು ಪೂರ್ವರಂಗಭೂತಂ, ಮೊದಲು ಮಾಡತಕ್ಕ ಒಂದು ರಂಗ ಆ ಸ್ಥಾನದಲ್ಲಿ, ರಂಗಮಂಟಪ ಸ್ಥಾನದಲ್ಲಿ ಅದು ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಪ್ರಾಕ್ಟೀಸ್ ಅಂತ ಹೇಳಿಕ್ ಬರೋದಿಲ್ಲ. ತಾವು ರಚನೆ ಮಾಡ್ಲಿಕ್ಕಿದ್ದಾರೆ, ಅದಕ್ಕಾಗಿ ಮೊದಲು ಪ್ರಾಕ್ಟೀಸ್ ಮಾಡ್ಕೊಂಡ್ರು ಹಂಗೆ ಹೇಳಿಕ್ ಬರೋದಿಲ್ಲ ಅದು. ಯಾಕೆ? ಆಚಾರ್ಯರಿಗೆ ಎಲ್ಲಾ ಜ್ಞಾನವೂ ಎಲ್ಲಾ ಕಾಲದಲ್ಲೂ ಇದೆ. ಅವ್ರು ಹುಟ್ಟುವಾಗಲೇ ಎಲ್ಲಾ ಜ್ಞಾನ ಸಹಿತವಾಗಿ ಹುಟ್ಟಿದ್ರು. ಆದರೂ ಕೂಡ ವಿಶೇಷವಾಗಿ ವೇದವ್ಯಾಸ 8ನೇ ಸರ್ಗದಲ್ಲಿ ವೇದವ್ಯಾಸರಲ್ಲಿ ಉಪನ್ಯಾಸವನ್ನ ಪಾಠವನ್ನ ಕೇಳಿ
ತದನಂತರ ಭಾಷ್ಯವನ್ನ ರಚನೆ ಮಾಡಿದರು ಅಂತ ಬರುತ್ತದೆ. ಆದ್ರೂ ಕೂಡ ಹಿಂದೆ ಅನೇಕ ಬಾರಿ ವೇದವ್ಯಾಸರ ಹತ್ರ ಪಾಠ ಕೇಳಿದ್ದಾರೆ ಆಚಾರ್ಯರು. ಹಿಂದಿನ ಜನ್ಮದಲ್ಲಿ ಶುಕಾಚಾರ್ಯರಲ್ಲಿ ಪ್ರವಿಷ್ಟ ಆಗಿ ಈ ರೀತಿಯಾಗಿ ಅನೇಕ ಬಾರಿ ಪಾಠಗಳನ್ನ ಕೇಳಿದ್ದಾರೆ. ಆದರೆ ತಾವು ಮಾಡಿದ ಈ ಉಪನ್ಯಾಸ ಯಾಕೆ ಹೀಗೆ ಮಾಡಿದ್ರು ಹಾಗೆ ಅಂದರೆ, ಮುಂದೆ ನಾವು ಭಾಷ್ಯವನ್ನ ರಚನೆ ಮಾಡುವ ಸಾಮರ್ಥ್ಯ ಇದೆ ಎಂಬ ಅದನ್ನ ಜನರಿಗೆ ತೋರಿಸಿಕೊಡುವುದಕ್ಕಾಗಿ ಅದನ್ನೇ ಪೂರ್ವರಂಗಭೂತಂ ಅಂತ ಹೇಳ್ತಾರೆ. ಆ ರೀತಿಯಾಗಿ ಇಲ್ಲಿ ಮಾಡಿ ತೋರಿಸಿದ್ರು. ಮುಂದೆ ನಾವು ರಚನೆ ಮಾಡ್ಲಿಕ್ಕಿದ್ದೀವಿ ಎಂಬ ಅದರ ಸೂಚನೆಯನ್ನ ಈಗಲೇ ಮಾಡಿದ್ರು ಅಂತ ಅರ್ಥ. ಒಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.